ಅವರ ಮನೆಯ ಮುಂದೆ ಭರ್ಜರಿಯಾದ ಸಂಭ್ರಮಾಚರಣೆ ನಡೆಯುತ್ತಿದೆ. ಬನ್ನಿ ವೀಕ್ಷಿಸೋಣ ನೇರ ಪ್ರಸಾರ ಶಶಾಂಕ್ ರಾಧಾಕೃಷ್ಣ ಅವರ ಮನೆಯಿಂದ. ಹಲೋ. ಏನು ಚೇಂಜ್ ಆಗ್ಬಿಟ್ಟಿದೀನಿ? ಕಂಗ್ರಾಚುಲೇಟ್ ಮಾಡಕ್ ಬಂದಿದ್ದೀನಿ ಅನ್ಕೊಂಡ್ಯಾ? ಫಸ್ಟ್ ಹಾರ ಹಾಕೋಣ. ಓಕೆ ಓಕೆ ಓಕೆ. ಈಗ ಹೇಳು. ಫಸ್ಟ್ ನಾವು ಬರ್ತೀವಿ, ಆಮೇಲೆ ನ್ಯೂಸ್ ಬರುತ್ತೆ. ಬ್ರೇಕಿಂಗ್ ನ್ಯೂಸ್. ಎಲೆಕ್ಷನ್ ನಲ್ಲಿ ಭಾರಿ ಅವ್ಯವಹಾರವಾದ ಕಾರಣ ಮಲ್ಲೇಶ್ವರಂ ಕ್ಷೇತ್ರ ರಿಸಲ್ಟ್ ಅನ್ನ ತಡೆಹಿಡಿಯಲಾಗಿದೆ. ಎಲೆಕ್ಷನ್ ನಲ್ಲಿ ಶಶಾಂಕ್ ಡಿಸ್ಕ್ವಾಲಿಫೈ ಆಗೋದು ಬಹುತೇಕ ಖಚಿತ. ಇದು ಸುಪ್ರೀಂ ಕೋರ್ಟ್ ಇಂದ ಬಂದಿರುವ ತೀರ್ಪು. ಓ, ಇದೆಲ್ಲ ಹೆಂಗಾಯ್ತು, ಹೆಂಗ್ ಮಾಡ್ಬಿಟ್ಟೆ ಅಂತ ಅನ್ಕೊಳ್ತಾ ಇದ್ಯಾ? ನಾನ್ ಮಾಡಿದಲ್ಲ, ಇನ್ನೊಬ್ರು ಇದಾರೆ, ಡ್ಯಾಡಿ ಕರಿತೀನಿ. ಹೆಂಗೆ ಅದ ನೀವಾ? ಅಪ್ಪ ಎಸ್. ಓ, ಇದೆಂಗೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ಫ್ಲಾಶ್ ಬ್ಯಾಕ್ ಹಾಕೋ. ಸರ್, ನಿಮ್ನೆಲ್ಲೋ ನೋಡ್ದಂಗಿದೆಯಲ್ಲ. LIC ಏಜೆಂಟ್ ಶ್ಯಾಮರಾಯರು. ಶ್ಯಾಮರಾಯರ್ ನಮ್ಮ ಆಶ್ರಮಕ್ಕೆ ಬಂದಿದ್ರಲ್ಲ, ಅದು ಅಲ್ದೆ ಮಿನಿಸ್ಟರ್ ರಾಧಾಕೃಷ್ಣ ಅವ್ರ ತಂದೆ, ಶಶಾಂಕ್ ಅವ್ರ ತಾತ. ಇನ್ಶೂರೆನ್ಸ್ ಏಜೆಂಟ್ ಶ್ಯಾಮರಾಯರು ಅಂದ್ಬಿಟ್ಟು. ಬಾ, ನಿಂಗೆ ಏನು ಬೇಕಾಗಿಲ್ಲ. ಅಲ್ಲಪ್ಪ, ಹಾಗಲ್ಲ. ಅವ್ರು ಯಾರು ಅಂದ್ರೆ ಹೇಳಿದ್ರಲ್ಲ LIC ಏಜೆಂಟ್ ಅಂತ, ಮತ್ತದನ್ನ ತಿರ್ಗಾ ಹೇಳ್ಬೇಕೆ? ನೀವು ಹೋಗಿ ಕಾಪಿ ರೇಟಿನ ಏನ್ ಬೇಕಾದ್ರೆ ಕೊಟ್ಕೊಳ್ಳಿ, ಹೋಗಿ. ಸರಿ ಕಣೋ, ನಿಂದಮ್ಮ ಅಂತ ಕಣೋ, ನಂಗೆ ಗೊತ್ತಿರಲ್ಲ ಕಣೋ, ನಾನೇನು ಮಾಡಲಿಲ್ಲ. ಅದೇ ಎಲೆಕ್ಷನ್ ಮ್ಯಾಟರ್ ಹೇಳಿದ್ನಲ್ಲ ಸರ್. ಓ, ಅದು ನೀವೇನಾ? ಹೌದು ಸರ್. 2011 ಬಿಹಾರ್ ಎಲೆಕ್ಷನ್ನಲ್ಲಿ ಒಬ್ಬ MLA ಕ್ಯಾಂಡಿಡೇಟ್ ಓಟಿಗೆ ದುಡ್ಡು ಕೊಡೋ ಬದಲು ಜನರಿಗೆ LIC ಪಾಲಿಸಿ ಮಾಡಿಕೊಟ್ಟಿದ್ದ. ಆದರೆ ಅವನು ಮಾಡಿದ್ದು ಒಂದೇ ತಪ್ಪು, ಏನಂದ್ರೆ ದುಡ್ಡನ್ನ ಅವನ ಅಕೌಂಟಿಂದಾನೇ ಟ್ರಾನ್ಸ್ಫರ್ ಮಾಡಿದ್ದು. ಒಂದೇ ಒಂದು ದಿನದಲ್ಲಿ ನಿಮ್ಮ ಕ್ಷೇತ್ರದಲ್ಲಿರೋ 20,000 ಜನರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಆದರೆ ಅವನ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಮಾಡಿಸೋ ಜವಾಬ್ದಾರಿ ನಿಮ್ದು. ಬ್ಯಾಡ್ ನ್ಯೂಸ್ ಏನ್ ಗೊತ್ತಾ? ಅವರು ನಿನ್ನ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ IT ಕಂಪ್ನಿನ ನಾನು ಕೊಂಡ್ಕೊಂಡು ನಿನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ದೀನಿ. ಫಾರಿನ್ ಬ್ರ್ಯಾಂಡು ತುಂಬಾ ಚೆನ್ನಾಗಿದೆ. ಹೋಗ್ಲಿ ಬಿಡಮ್ಮ ಶಶಾಂಕು, ಆಗಿದಾಗೋಯ್ತು. ಐ ಆಮ್ ಸಾರಿ. ಮಾಡೋದೆಲ್ಲ ಮಾಡಿ ಇವಾಗ ಸಾರಿ ಅಂತೀಯ? ಈ ಎಲೆಕ್ಷನ್ಗೆ ಸಾರಿ ಕೇಳ್ದೆ ಅನ್ಕೊಂಡ್ಯಾ? ಅದಕ್ಕಲ್ಲ, ಅದಕ್ಕೆ ಸಾರಿ. ಹ್ಯಾಪಿನಾ? ಇದೋಕೆ. ಆದ್ರೂ ಏನ್ ಎಲೆಕ್ಷನ್? ಈ ಎಲೆಕ್ಷನ್ ಇಲ್ಲ ಅಂದ್ರೆ ಇನ್ನೊಂದು ಎಲೆಕ್ಷನ್. ನಿಮ್ಮಪ್ಪ ಅದನ್ನೇ ಮನೆ ಒಳಗಡೆ ಕುತ್ಕೊಂಡು ಪ್ಲಾನ್ ಮಾಡ್ತಾ ಇರ್ತಾರೆ, ನೀನೇನ್ ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ಅದು ಆಗಿಲ್ವಾ, ಒಂದ್ MLC ಪೋಸ್ಟ್ ಅದು ಸಿಗುತ್ತೆ. ಅದು ಆಗಿಲ್ವಾ, ನಿಮ್ ಹುಡುಗರೆಲ್ಲ ಸೇರ್ಕೊಂಡು ನಿನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ತಾರೆ. ಇದ್ಯಾವ್ದು ಆಗಿಲ್ವಾ, ನಿಮ್ಮ ಅಪ್ಪನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಕಣ. ಒಂದ್ ಸಿನಿಮಾ ಪ್ರೊಡ್ಯೂಸ್ ಮಾಡಿ ನಿನ್ನ ಹೀರೋ ಮಾಡ್ತಾರೆ ಬಿಡ. ನಿನ್ನ ಹತ್ರ ಆದ್ರೂ ಇಷ್ಟೊಂದು ಆಪ್ಷನ್ಸ್ ಇದೆ. ನನ್ ಕತೆ ಹೇಳೋ, ನಿನ್ನ ರಿವೆಂಜ್ ಸ್ಟೋರಿ ತಗ್ಲಾಕೊಂಡು ನನ್ನ ರಿಲೇಟಿವ್ಸ್ ಎಲ್ಲ ಒಂದ್ ಜನರೇಷನ್ ಟ್ರೋಲ್ ಮಾಡೋಷ್ಟು ಕಂಟೆಂಟ್ ಕೊಟ್ಟಿದ್ದೀನಿ. ಗುಡ್ ಲಕ್, ಆಲ್ ದಿ ಬೆಸ್ಟ್.